ಮುಂದಿನ ಸುದ್ದಿ ಇದಾಯಿತು. ದೇವರಾಜೇಗೌಡರ ಆರೋಪಗಳಿಷ್ಟು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪತ್ರಿಕಾ ಹೇಳಿಕೆ ಹೊರಡಿಸುವ ಮೂಲಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ ಆರ್ ಶಿವರಾಮೇಗೌಡರು ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಏನಂತಾರೆ? ಆರೋಪ ಮಾಡಿದ ದೇವರಾಜೇಗೌಡ ಬಿಜೆಪಿ ಕಾರ್ಯಕರ್ತ, ಬಿಜೆಪಿ ಜೆಡಿಎಸ್ ನಾಯಕರ ಆಣತಿಯಂತೆ ಸುಳ್ಳು ಆಪಾದನೆ ಮಾಡಿದ್ದಾರೆ. ನನಗೂ ಪೆನ್ ಡ್ರೈವ್ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ. ದೇವರಾಜೇಗೌಡ ಮಾಡಿರುವ ಆಪಾದನೆ ಸುಳ್ಳು ಹಾಗೂ ಆಧಾರ ರಹಿತ. ಬಿಜೆಪಿಗೆ ಆಗಿರುವ ಮುಜುಗರ ತಪ್ಪಿಸಿಕೊಳ್ಳಲು ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ದೇವರಾಜೇಗೌಡ ಮಾಡೋದೆಲ್ಲ ಮಾಡಿ ನನ್ನ ವಿರುದ್ಧ ಆಪಾದಿಸುತ್ತಿದ್ದಾರೆ. ಈ ಸುದ್ದಿಗೋಷ್ಠಿಯ ಹಿಂದೆ ಬಿಜೆಪಿ ಜೆಡಿಎಸ್ ನಾಯಕರ ಷಡ್ಯಂತ್ರ ಇದೆ ಅಂತ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅಕಸ್ಮಾತ್ ಹೇಳಿಕೆ ಕೊಟ್ಟಿದ್ರೆ ಅದು ಆಡಿಯೋ ನಿಮ್ದು ಹೌದು ಅಲ್ವೋ ಅನ್ನೋ ಪ್ರಶ್ನೆ ಬರ್ತಿತ್ತು. ಆಡಿಯೋ ಹೌದು ಅಲ್ವೋ, ಅದಕ್ಕೆ ಉತ್ತರ ಇಲ್ಲ ಇದರಲ್ಲಿ. ಆದರೆ ಶಿವರಾಮೇಗೌಡರು ಮಾತಾಡಿದ್ದಾರೆ. ಶಿವರಾಮೇಗೌಡರು ಹೇಳೋದೇನು? ದೇವರಾಜೇಗೌಡನೇ ನನಗೆ ಗಂಟು ಬಿದ್ದಿದ್ರು, ಡಿ ಸಿ ಎಂ ಹತ್ರ ಮಾತಾಡಿಸು, ಡಿ ಕೆ ಶಿವಕುಮಾರ್ ಹತ್ರ ಮಾತಾಡಿಸು ಅಂತ ಗಂಟು ಬಿದ್ದಿದ್ರು. ನಾನು ಮಾತಾಡಿಸಿದ್ದೀನಿ. ದೇವರಾಜೇಗೌಡ ಜೊತೆ ಡಿ ಕೆ ಶಿವಕುಮಾರ್ ಒಂದು ನಿಮಿಷ ಕೂಡ ಮಾತಾಡಿಲ್ಲ. ದೇವರಾಜೇಗೌಡರು ಹೇಳೋದು 2.5 ಗಂಟೆಗಳ ಆಡಿಯೋ ರೆಕಾರ್ಡಿಂಗ್ ಇದೆ ನನ್ನ ಹತ್ರ ಅಂದರು. ಇವ್ರು ಹೇಳೋದು 1 ನಿಮಿಷ ಕೂಡ ಮಾತಾಡಿಲ್ಲ. ಇಡೀ ಪ್ರಕರಣದಲ್ಲಿ ನನ್ನ ಪಾತ್ರ ಕೂಡ ಇಲ್ಲ. ಅವನಾಗಿಯೇ ನಮ್ಮ ಹತ್ರ ಬಂದು ಡಿ ಕೆ ಶಿವಕುಮಾರನ್ನ ಭೇಟಿ ಮಾಡಿಸು ಅಂದಿದ್ದ. ನಾನು ಅದಕ್ಕೆ 1 ನಿಮಿಷ ಫೋನ್ನಲ್ಲಿ ಮಾತಾಡಿಸಿದೆ. CBIಗೆ ಅಕಸ್ಮಾತ್ ಕೊಟ್ಟರೆ ಸಿಕ್ಕಾಕೊಳ್ಳದೆ ದೇವರಾಜೇಗೌಡ ಅಂತ ಶಿವರಾಮೇಗೌಡರು ಹೇಳೋದು. ಕೇಳಿಸ್ಕೊಳ್ಳಿ. ದೇವರಾಜೇಗೌಡರು ಆಡಿಯೋನ ನಾನು ಸಹಿತ ಈಗ ಕಾರ್ನಲ್ಲಿ ಬರಬೇಕಾದ್ರೆ ಕೇಳಿದೆ. ದೇವರಾಜೇಗೌಡ ನನಗೆ ಆ ಬಾಯ್ ಎಲ್ಲೋ ಪರಿಚಯ, ಒಂದು 2-3 ವರ್ಷದಿಂದ. ಆತ ನನಗೆ ಒಣ ನರಸೀಪುರದವ್ರು ಒಬ್ಬರು ನಮ್ಮ ಹತ್ರ ಕೆಲಸ ಮಾಡೋಕ್ಕೆ ಬಂದಿದ್ದರು. ಅವರು ದೇವರಾಜೇಗೌಡ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಇದ್ರಣ್ಣ ಅಂತ ಅಂದ. ತಗೊಳಪ್ಪ ಫೋನ, ನನಗೆ ದೇವರಾಜೇಗೌಡ ನಂಬರ್ ಇಲ್ಲ ಅಂತ ನಾನು ಹೇಳಿದೆ. ಅವನು ಆಗಲೇ ನನ್ನ ನಂಬರ್ ಹಾಕ್ಕೊಂಡಿದ್ದು, ಬೇಕಾದ್ರೆ ಅದು ರೆಕಾರ್ಡೇ ಸಿಗುತ್ತೆ. ಅವನು ತೆಗೆದುಕೊಟ್ಟ. ದೇವರಾಜೇಗೌಡ ಎಲ್ಲಿದ್ದೀಯಾ ಅಂದೆ. ನಾನು ಇಲ್ಲೇ ಪ್ರಮೀಳಾ ನೇಸರ್ಗಿಯವರ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಬೆಂಗಳೂರಿನಲ್ಲಿ ಇದ್ದೀನಣ್ಣ ಅಂದ. ಏನು ಸಮಾಚಾರ, ಚೆನ್ನಾಗಿದ್ದೀನಪ್ಪ, ನಿನ್ನ ಆಸೆ ಈಡೇರ್ತಲ್ಲ ಅಂದೆ. ನೀನು 2 ವರ್ಷದಿಂದ ವೀಡಿಯೋ ಬಿಡ್ತಿದ್ಯಲ್ಲಪ್ಪ, ಅದಕ್ಕೆಲ್ಲ ಒಂದು ಘಟ್ಟ ತಲುಪಿದೆಯಲ್ಲ ಈಗ. 2 ವರ್ಷದಿಂದ ಇದೆ ಅಂತ ಗೊತ್ತಿತ್ತು ನನಗೆ. ಅವನು ಯೂಟ್ಯೂಬಲ್ಲಿ ಬಿಡ್ತಿದ್ನಲ್ರಿ, ಯೂಟ್ಯೂಬಲ್ಲಿ ಅವನು ಹೇಳ್ತಿದ್ದ, ನನ್ನ ಹೆಂಡ್ತಿಗೆ ಹೋದ್ರು, ಭವಾನಿಯವರು ಹೋದ್ರು, ನನಗೆ ಮೋಸ ಆಗಿದೆ, 15 ಎಕರೆ ಜಮೀನು ಬರ್ಸ್ಕೊಂಡ್ರು, ಅದೆಲ್ಲ ಈ ಕಾರ್ತಿಕನ ಇದನ್ನು ನೋಡ್ತಿದ್ದೆವು ನಾವು. ಇನ್ನೊಂದು ಅಕ್ಷರ ಗೊತ್ತಿಲ್ಲ. ನಾನು ಅದನ್ನೇ ಮೊನ್ನೆ ಕುಮಾರಸ್ವಾಮಿಯವರಾಗಲಿ ದೇವೇಗೌಡರಾಗಲಿ ಅವ್ರ ಕುಟುಂಬದಲ್ಲಿ ಹಂಗೆ ನಡೀತದೆ ಅಂತ ಅಂದರೆ 2 ವರ್ಷದಿಂದ ಏನು ಮಾಡ್ತಿದ್ರು? ಒಂದು ಕಡೆಗೆ ಪ್ರಜ್ವಲ್ ರೇವಣ್ಣನ ಪಾತ್ರ ಇಲ್ಲದೆ ಇದ್ದರೆ, ಪ್ರಜ್ವಲ್ ರೇವಣ್ಣ ಇಷ್ಟೆಲ್ಲ ಅನಾಹುತ ಮಾಡುವಾಗ ಅವ್ರ ಅವ್ವ ಅಪ್ಪ ಏನು ಕತ್ತೆ ಕಾಯ್ತಿದ್ರು ಅಂತ ನಾನು ಕೇಳಿದ್ದೀನಿ. ನಾನು ಈಗಲೂ ಕೇಳ್ತೀನಿ. ಇಲ್ಲಿ ಡಿ ಕೆ ಶಿವಕುಮಾರ್ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ಏನು ಹೇಳ್ತೀರಾ? ನಂದು ಡಿ ಕೆ ಅವ್ರ ಹತ್ರಕ್ಕೆ ಮಾತಾಡಬೇಕು ಅಂತ ಒತ್ತಡ ತಂದವನೇ ದೇವರಾಜೇಗೌಡ. ನಾನು ಈ ರಾಜ್ಯದ ಜನತೆಗೆ ಹೇಳ್ತೀನಿ, ದೇವರಾಜೇಗೌಡ ಅಂತ ಏನಾರು ಮಾತಾಡುವಾಗ ಹುಷಾರಾಗಿ ಮಾತಾಡಿ. ಭಾಳ ಡೇಂಜರ್ ಇದ್ದಾನೆ ಅವನು. ಇಷ್ಟೊಂದು ಕೆಳಮಟ್ಟದ ವಕೀಲರಲ್ಲಿ ಭಾಳ ಉತ್ತಮರಿದ್ದಾರೆ, ಬಟ್ ಇಷ್ಟೊಂದು ಕೆಟ್ಟವನು ನನಗೆ ಗೊತ್ತಿರಲಿಲ್ಲ. ಅವನೇ ಬಂದು ನನ್ನನ್ನು ಕೇಳಿ ಡಿ ಕೆ ಅವ್ರನ್ನ ಪರಿಚಯ ಮಾಡಿಸಿ ಡಿ ಕೆ ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳ್ದವನು. ನಾನು ಫೋನ್ನಲ್ಲಿ ಮಾತಾಡಿಸಿದ್ದಕ್ಕೆ ಡಿ ಕೆ ಅವ್ರು ಮಾತಾಡೋರಂತ ಅವ್ರನ್ನೂ ಮಧ್ಯಕ್ಕೆ ತಂದು ನನ್ನೂ ಮಧ್ಯಕ್ಕೆ ತಂದರೆ ಅವನು ಇದು ಯಾವ ತನಿಖೆ ಬೇಕಾದ್ರೂ ನಾವು ಮಾಡಲಿ, ನಾವು ರೆಡಿ ಇದ್ದೀವಿ. ಈಗ CBI ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಎಲ್ಲಿಗೆ CBIಯಿಂದ ಆಚೆಗೆ ಬೇರೆ ಇನ್ಯಾವ್ದಾರು ಇದ್ದರೆ, ಇದು ಅಮೆರಿಕದಿಂದ ಯಾವ್ದಾದ್ರು ಒಂದು ಎನ್ಕ್ವೈರಿ ಮಾಡೋದಿದ್ರೆ ಅದಕ್ಕೂ ರೆಡಿ. 2 ನಿಮಿಷದ ಮೇಲೆ ಯಾರೂ ಮಾತಾಡಿಲ್ಲ. ನಾನೇ ಮಾತಾಡಿ ಎಲ್ಲಿದ್ದೀರಿ ದೇವರಾಜೇಗೌಡರು ಅಂತ ಕೇಳಿದೆ. ದೇವರಾಜೇಗೌಡರು ನಾನು ಮನೇಲಿದ್ದೀನಿ. ಎಲ್ಲಿ ಮನೆ ಅಂದೆ. ಅದೆಲ್ಲೋ ಹೇಳ್ದ, ನಾನು 2 ಮನೆಯವೇ ಅಂದ. ಯಾವ ಮನೇಲಿ ಇದ್ದೀಯಪ್ಪ ಅಂದೆ. ನಾನು ಇದರಲ್ಲಿ ಕ್ಯಾರ್ಪುರಂ ಬಿಟ್ಟು ಆಚೆ ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿದ್ದೀನಿ, ಬರೋಕ್ಕಾಗುತ್ತಾ ನೀನೊಂದು ಭೇಟಿ ಮಾಡಿಸು ಅಂತ ಹೇಳಿದ್ನಲ್ಲ, ಭೇಟಿ ಮಾಡಿಸೋಕ್ಕೆ ಬರೋಕ್ಕಾಗುತ್ತಾ ಅಂದೆ. ನಾನು ಡಿ ಕೆ ಅವ್ರು ಕೇಳಲೇ ಇಲ್ಲ. ಆಗ ನಾನು ಅವ್ರು ಯಾರೋ ಜೊತೆ ಮಾತಾಡ್ತಿದ್ರು, ನಾನು ಈ ಕಡೆ ಕೂತ್ಕೊಂಡು ಮಾತಾಡ್ತಿದ್ದೆ, ಅವ್ರ ಈ ಕಡೆ ಗಮನದಲ್ಲೇ ಇರಲಿಲ್ಲ. ನಾನು ಆಮೇಲೆ ಫೋನ್ ತಗೊಂಡು ಡಿ ಕೆ ಅವರಿದ್ದಾರೆ, ಮಾತಾಡ್ತೀಯಾ, ಇದು ನೀನು ಬರೋಕ್ಕಾಗಲ್ವಲ್ಲ, ಫೋನಲ್ಲೇ ಮಾತಾಡು ಅಂದೆ. ಡಿ ಕೆ ಅವ್ರಿಗೆ ಹೇಳಿದೆ, ಅವ್ನು ಕುಟ್ಟಾಗಿ ಮಾತಾಡೋದು, ಅದೇನಿದೆ SIT ಕೊಡೋಕ್ಕೆ ಹೇಳ್ರಿ ಅಂತ ಅಂದರು. ನಾನೇ ಜೋರು ಮಾಡಿದೆ ಡಿ ಕೆ ಅವ್ರಿಗೆ, ನೀವು ರಾಜ್ಯದ ಉಪಮುಖ್ಯಮಂತ್ರಿಗಳು, ಪ್ರಜೆ ಯಾರೋ ಫೋನಲ್ಲಿ ಕೇಳ್ತೀನಿ ಅಂದರೆ ನೀವು ಹಿಂಗೆ ಮಾತಾಡಿದ್ರೆ ಹೆಂಗಾಗುತ್ತೆ, ಮಾತಾಡಿ ಪರವಾಗಿಲ್ಲ ಅಂದೆ. ನಾನೇ ಬಲವಂತ ಮಾಡ್ಕೊಂಡು. ಏನು ದೇವರಾಜೇಗೌಡ ಅಂತ ಕೇಳಿದರು ಅವರು. ನಮಸ್ಕಾರ ಅಂತ ದೇವರಾಜೇಗೌಡನು.
ಅದೇನಿದೆ ನಿಮ್ಮ SIT ಕೊಡ್ರಿ, ಅದೆಲ್ಲನೂ ನಿಮ್ಮ ಹತ್ರ ಏನು ಮಾಹಿತಿ ಇದೆ ಅದೆಲ್ಲ ಕೊಡ್ರಿ, ತಾವು SIT ಮಾಡಿದ್ದೀವಿ. ಇದು ಎಲ್ಲರ ಶಿವರಾಮೇಗೌಡರ ಸ್ಪಷ್ಟೀಕರಣ. ಇದಿಷ್ಟಕ್ಕೆ ಸಾಕು. ಅದಕ್ಕೆ ಸಂಬಂಧಿಸಿದ ಬೇರೆ ಸುದ್ದಿಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.